ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ನೀವು ಮನೆಯಲ್ಲಿ ಎಲ್ಲ ಸ್ಟ್ರೀಟ್ ಫುಡ್ ಆಗಿರಲಿ ಎಲ್ಲ ಟ್ರೈ ಮಾಡಿರ್ತೀರ. ಬಟ್ ಯಾವತ್ತಾದರೂ ಒಂದು ಸರಿ ಬೆಲ್ಲನ ಮನೆಯಲ್ಲೇ ಮಾಡಿ ಟ್ರೈ ಮಾಡಿದ್ದೀರಾ? ನೀವೇನಾದರೂ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ನಾನು ಬೆಲ್ಲ ಹೆಂಗೆ ಮಾಡೋದು ಮನೆಯಲ್ಲೇ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಬ್ಬಿನ ಹಾಲಿಂದ ನಾನಿಲ್ಲಿ ಕಬ್ಬಿನ ಹಾಲು ಹಾಕಿಸ್ಕೊತಾ ಇದ್ದೀನಿ. ನೀವು ಅವ್ರ ಕಬ್ಬು ಯೂಸ್ ಮಾಡಿಕೊಂಡೆ ನಿಮ್ಗೆ ಹಾಲು ಹಾಕ್ಕೊಡ್ತಾರೆ. ಅವ್ರು ನಿಮ್ಮ ಹತ್ರ ಹೊಲದಲ್ಲಿ ಏನಾದರೂ ಕಬ್ಬು ಇದ್ದರೆ ಅದನ್ನು ತೊಗೊಂಬಂದು ಕೂಡ ನೀವು ಲೀಟ್ರಿಗೆ ಇಷ್ಟು ಅಂತ ಕೊಟ್ಟು ನೀವು ಕಬ್ಬಿನ ಹಾಲು ಹಾಕಿಸ್ಕೋಬೋದು. ಇಲ್ಲಿ ನಾನು 4 ಲೀಟರಷ್ಟು ಕಬ್ಬಿನ ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ, ನೀವು ಕಬ್ಬಿನ ಹಾಲು ಹಾಕಿಸ್ಕೋವಾಗ ಕಬ್ಬು ಅವ್ರದ್ದೇ ಏನಾದರೂ ನಿಮ್ಮದೇ ಏನಾದರೂ ಯೂಸ್ ಮಾಡ್ಕೋವಾಗ ಅದು ಮೇಲ್ಗಡೆದನ್ನು ಸೌರಿ ಚೆನ್ನಾಗಿ ಮೇಲ್ಗಡೆ ಹೊಲಸಿರತ್ತಲ್ಲ ಅದನ್ನೆಲ್ಲ ತೆಗೆದು ಆಮೇಲೆ ಹಾಲು ಹಾಕಿಸ್ಕೊಳ್ಳಿ. ಇಲ್ಲಿ ನಾನು ಇನ್ನೊಂದು ಸರಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಮೇಲೂ ನೀವು ಮಾಡ್ಕೋಬೋದು. ಒಲೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ಗ್ಯಾಸ್ ಉಳಿಯುತ್ತೆ, ಬಿಕಾಸ್ ಇದು ಭಾಳ ಹೊತ್ತು ತೊಗೊಳುತ್ತೆ, 1 ಅವರ್ ಮೇಲೆ ತೊಗೊಳುತ್ತೆ. ಅದಕ್ಕೋಸ್ಕರ ನೀವು ಒಲೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರು ಇಲ್ಲ ಅಂದರೆ ಗ್ಯಾಸ್ ಮೇಲೂ ಮಾಡ್ಕೋಬೋದು. ಈಗ ನಾನು ಎಲ್ಲ ಹಾಕ್ಕೊಂಡು ಹಾಲನ್ನ ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಯಾವಾಗ ಕುದ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಈ ಥರ ನೋಡಿ ಮೇಲ್ಗಡೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಒಂದು ಸ್ಪೂನಲ್ಲಿ ಈ ಥರ ಸೋಸೋದು, ತೂತಿರೋದು ಸ್ಪೂನ್ ತೊಗೊಳ್ಳಿ. ಅಂಥ ಸ್ಪೂನಲ್ಲಿ ಅದನ್ನು ಮೇಲ್ಗಡೆದೆಲ್ಲ ಚೆನ್ನಾಗಿ ತಕ್ಕೊಂತ ಬರಬೇಕು. ಇದು ಹಾಗೆ ನಾನ್ ಸ್ಟಾಪಾಗಿ ಅದೇ ಫ್ಲೇಮಲ್ಲಿ ಇದನ್ನ ಕುದಿಸ್ಕೊಂಡು ಬನ್ನಿ. ಇದು ಗ್ಯಾಸಲ್ಲಿ ಕೂಡ ಮಾಡ್ಕೋಬೋದು. ನೀವು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗುತ್ತೆ. ಮತ್ತು ನಾನಿಲ್ಲಿ ಟೈಮ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಅದು ಗೊತ್ತಾಗುತ್ತೆ ಹೆಂಗೆ ಚೇಂಜಸ್ ಆಗ್ತಿದೆ ಅಂತ. ನೋಡಿ ಇವಾಗ 30 ಮಿನಿಟ್ಸ್ ಆಗಿದೆ. ಹಾಲು ಆವಾಗಲೇ ಸ್ಟಾರ್ಟಿಂಗಲ್ಲಿ ಫುಲ್ಲ ಹಾಕಿದ್ದೆ ನಾನು. ಇವಾಗ ನೋಡಿ ಹಾಫ್ ಅಷ್ಟು ಕಡಿಮೆ ಆಗೋಗಿದೆ. ಇದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಪ್ಯೂರ್ ಆಗಿರೋ ನಮಗೆ ಬೆಲ್ಲ ಸಿಗೋದು. ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ. ನೀವು ಪೇಷನ್ಸಿಂದ ಇದನ್ನು ಮಾಡಬೇಕು. ಅರ್ಧದಲ್ಲೇ ಆಗ್ತಿಲ್ಲ ಅಂತ ಕೈ ಬಿಡಬೇಡಿ. ನಾನಿಲ್ಲಿ ಏನನ್ನೂ ಮಿಕ್ಸ್ ಮಾಡಿಲ್ಲ, ಕಬ್ಬಿನ ಹಾಲಷ್ಟೇ ತೊಗೊಂಡು ಪ್ಯೂರ್ ಆಗಿ ಬೆಲ್ಲನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಒಂದು 45 ಮಿನಿಟ್ಸ್ ಆಗಿದೆ. ನಿಜ ಹೇಳಬೇಕು ಅಂದರೆ ಇನ್ಮೇಲೆ ಇದ್ರ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಇದೊಂದು 45 ಮಿನಿಟ್ಸ್ ಏನಿದೆಯಲ್ಲ ಅದು ನೀರಿನ ಅಂಶ ಕಡಿಮೆ ಅಂತ ಬರ್ತಿತ್ತು. ಬಟ್ ಇನ್ಮೇಲೆ ಏನಿದೆಯಲ್ಲ ಇದು ಈ ಥರ ಆದಮೇಲೆ ಅದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೀವೊಂದು ಸ್ಪೂನಲ್ಲಿ ಕೈ ಆಡಿಸ್ಲಿಲ್ಲ ಅಂದರೆ ಅವ್ರದ್ದು ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಸ್ವಲ್ಪನೇ ನೋಡಿ, ಇಲ್ಲಿ ಹಾಲು ಸ್ವಲ್ಪನೇ ಇದೆ ಆದರೂ ಉಕ್ಕಿ ಫುಲ್ಲು ಹೆಂಗೆ ಬಂದಿದೆ. ಸೊ ಹಂಗೆ ಉಕ್ಕಿ ಕೆಳಗೆ ಬಿಡ್ದೋಗುತ್ತೆ, ಅವರದು ತಳ ಹಿಡಿಯುತ್ತೆ. ಈ ಥರ ಆಗಬಾರ್ದು ಅಂದರೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಥರ ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ನೀರಿತ್ತಲ್ವ ಇದು, ಇವಾಗ ನೋಡಿ ಹಾಲು ಯಾವ ಥರ ನೀವು ಸಕ್ಕರೆ ಪಾನಕ ಮಾಡಿರ್ತೀರಲ್ಲ ಆ ಥರ ಅದಕ್ಕೆ ಬಂದಿದೆ ಇವಾಗಿದು ಆಲ್ಮೋಸ್ಟ್ ಒಂದು 75% ಅಷ್ಟು ಆಗಿದೆ. ಇವಾಗ ನಾನು ಇದನ್ನು ತೊಗೊಂಡು ಗ್ಯಾಸ್ ಮೇಲೆ ಇಡ್ತೇನೆ, ಯಾಕಂದರೆ ಅದು ಫುಲ್ ಪ್ರೋಸೆಸ್ಸು ಅಲ್ಲಿ ಮಾಡಲಿಕ್ಕಾಗಲ್ಲ. ಸೊ ಇನ್ನೊಂದು ಸ್ವಲ್ಪ ಏನಿದೆಯಲ್ಲ ಒಂದು 25-20% ಅದನ್ನು ನಾನು ಗ್ಯಾಸಲ್ಲೇ ಕುದಿಸ್ಕೊತೀನಿ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಇದು ತಳ ಯಾವ ಥರ ಬಿಟ್ಕೋತಿದೆ ನೋಡಿ. ಇವಾಗಿದು ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸಿ ಮತ್ತು ಇದನ್ನು ಮಿಕ್ಸ್ ಮಾಡೋದು ಮಾತ್ರ ಸ್ಟಾಪ್ ಮಾಡಿಬಿಡಿ. ನೋಡಿ ಇವಾಗ ಅದೆಲ್ಲ ಪ್ರೊಸೆಸ್ ಆಗಿ ಈ ಥರ ರೆಡಿಯಾಗಿದೆ. ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಎಲ್ಲೋ ಹೊರಗಡೆನೇ ಮಾಡ್ತಿದ್ದಾರೇನೋ ಅನ್ನಿಸ್ತಿದೆ. ಆ್ಯಂಡ್ ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ನ ಹೇಳ್ಕೊಡ್ತೀನಿ. ಏನಂದರೆ ಇದು ಬೆಲ್ಲ ರೆಡಿ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದೇನು ರೆಡಿ ಆಗಿತ್ತಲ್ಲ ಅದನ್ನು ಮಿಕ್ಸರ್ನ ಇದಕ್ಕೆ ಹಾಕ್ಕೊಳ್ಳಿ. ಓಕೆನಾ? ಹಾಕ್ಕೊಂಡು ಇಮಿಡಿಯೇಟಾಗಿ ಅದನ್ನು ಕೈಯಲ್ಲಿ ಈ ಥರ ನೋಡಿ ಈ ಥರ ಮಾಡಬೇಕು. ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸಿದ್ದೀನೋ ಅದೇ ಥರ ನಿಮಗೂ ನೀವು ಮಾಡಿದಾಗೂ ಸೇಮ್ ಹಿಂಗೆ ಬಂದರೆ ಅದು ಆಲ್ಮೋಸ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಅದು ಯಾಕೆ ಆ ಥರ ಬರ್ತಿಲ್ಲ ಅಂದರೆ ಬಿಸಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಿಡ್ಕೊಂಡಿರತ್ತೆ ಅಷ್ಟೇ. ಅದು ನೋಡಿ ಎಲ್ಲೋ ಜೆಲ್ಲಿ ಥರ ಎಷ್ಟು ಸಖತ್ತಾಗಿ ಬರ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದನ್ನು ಇವಾಗ ನಾನು ಗ್ಯಾಸ್ ಫ್ಲೇಮ್ನೆಲ್ಲ ಆಫ್ ಮಾಡಿದ್ದೀನಿ. ಒಂದು ಪ್ಲೇಟಲ್ಲಿ ಎಣ್ಣೆನ ಹಚ್ಕೋತಿದ್ದೀನಿ ಮತ್ತು ಅದು ತಳ ಹಿಡ್ಕೋಬಾರ್ದಲ್ಲ ಎಲ್ಲ ಗಟ್ಟಿಯಾಗಿ. ಅದು ಮಿಕ್ಸರ್ ಏನು ಮಾಡಿದ್ವಲ್ಲ ಅದನ್ನು ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಇಮ್ಮಿಡಿಯೇಟಾಗಿ ಹಾಕ್ಕೋಬೇಕು, ಯಾಕಂದರೆ ಅದು ಪಾತ್ರೆಯಲ್ಲಿ ಕೂಡ ಹಿಡ್ಕೊಂಬಿಡತ್ತೆ. ಅದಕ್ಕೆ ಡಬ್ರಿ ಒಳಗೆಲ್ಲ ಚೆನ್ನಾಗಿ ತಕ್ಕೋಬೇಕು. ಅದು ಬರಲಿಲ್ಲ ಅಂದರೆ ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನೇ ಸ್ವಲ್ಪ ಬಿಸಿ ಮಾಡಿದರೆ ಅದು ಬರುತ್ತೆ. ಮತ್ತು ನಾನು ಇದನ್ನು ಬಿಸಿ ಇದ್ದಾಗಲೇ ಕಟ್ ಮಾಡಿ ಮತ್ತು ಅದನ್ನೆಲ್ಲ ತಕ್ಕೊಂಬಿಡ್ತೀನಿ, ಅಂದರೆ ಪೀಸ್ನ ಎಬ್ಬಿಸ್ತೇನೆ. ಯಾಕಂದರೆ ಮತ್ತೆ ಅದು ಏನಾದರೂ ಅಲ್ಲಿ ಪ್ಲೇಟಿಗೆ ಹತ್ಕೊಳ್ಳುತ್ತೆ ಅಂತ.
ಮತ್ತು ಇನ್ನೊಂದು ಗೈಸ್, ಇದನ್ನು ಮಾಡುವಾಗ ಮನೆ ಮಾತ್ರ ಗಮ್ ಅಂತ ಇತ್ತು, ಎಲ್ಲೋ ಫ್ಯಾಕ್ಟ್ರಿಗೆ ಹೋಗಿದ್ದೀವೋ ಅಂತೇನೋ ಅನ್ನಿಸ್ತಾ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ.